ಈ ಒಂದು ಕುರ್ಮಾ ಚಪಾತಿಗೆ, ರೋಟಿಗೆ, ಘೀ ರೈಸ್ಗೆ, ಪೂರಿಗೆ, ಸೆಟ್ ದೋಸೆಗೆ, ಹೋಟೆಲಲ್ಲಿ ಸ್ಟೈಲ್ ಸೇಮ್ ಕುರ್ಮಾನೇ ರೆಡಿ ಆಗುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಬಟ್ ಕುರ್ಮಾನ ನೀವು ಈ ರೀತಿ ಪ್ಯಾನಲ್ಲಿ ಹಾಗೆ ಬೇಯಿಸ್ಕೊಳ್ಳಿ. ದಯವಿಟ್ಟು ಕುಕ್ಕರಲ್ಲಿ ಹಾಕಿ ತರಕಾರಿಗಳನ್ನ ಕೂಗಿಸ್ಕೋಬೇಡಿ. ಬೇಸಿಕ್ಕಾಗಿ ಎಣ್ಣೆ, ಸಾಸಿವೆ, ಈರುಳ್ಳಿ, ಏನೇನು ತರಕಾರಿ ನಾನಿಲ್ಲಿ ಕ್ಯಾರೆಟು, ಈರುಳ್ಳಿ, ಆಲೂಗಡ್ಡೆ, ಕ್ಯಾಪ್ಸಿಕಮ್ಮು, ಹಸಿ ಬಟಾಣಿ, ನೀವು ಹೂಕೋಸು, ಕಾಲಿಫ್ಲವರ್ ಬೇಕು ಅಂತಂದ್ರೂ ಕೂಡ ಹಾಕ್ಕೋಬೋದು. ಮತ್ತು ಟೊಮ್ಯಾಟೊ ತುಂಬಾ ಚೆನ್ನಾಗಿರುತ್ತೆ. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಎಣ್ಣೆಲೇ ಅರ್ಧ ಭಾಗ ತರಕಾರಿನ ಎಣ್ಣೆಲೇ ಚೆನ್ನಾಗಿ ಮಾಗಿಸ್ಕೊಡಿ. ಎಲ್ಲನೂ 10 ನಿಮಿಷಕ್ಕೆ ಚೆನ್ನಾಗಿ ಮಾಗೋಗುತ್ತೆ. ನಂತರ ಸ್ವಲ್ಪ ನೀರು ಚಿಮುಕಿಸಿ ನೀವು ತರಕಾರಿನ ಬೇಯಕ್ಕಿಟ್ಟು ನಂತರ ಮಸಾಲೆಗೆ ಇಲ್ಲಿ ಶುಂಠಿ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಮೊಗ್ಗು, ನೀವು ಏನೇನು ಕುರ್ಮಾಗೆ ಮಸಾಲೆ ಹಾಕ್ತೀವಿ ಬಟ್ ಎಲ್ಲನೂ ಸ್ವಲ್ಪ ಸ್ವಲ್ಪನೇ ಹಾಕ್ಕೋಬೇಕು. ತುಂಬ ಮಸಾಲೆ ಜಾಸ್ತಿ ಹಾಕ್ಬಿಡಿ. ಕಾಯಿ, ಕಡಲೆ, ನಂತರ ಸ್ವಲ್ಪ ಕರಿಬೇವು ಹಾಕಿ ಚೆನ್ನಾಗಿ ಕೊತ್ತಂಬರಿ ಹಾಕಿ ಚೆನ್ನಾಗಿ ರುಬ್ಕೊಂಡು ಈ ಕುರ್ಮಾ ಮಸಾಲೆಗೆ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ನೀವು ಇದನ್ನು ಮಿಕ್ಸ್ ಮಾಡಿಕೊಡ್ತಾ ಹೋಗಬೇಕು. ತರಕಾರಿ ಎಲ್ಲ ಹಸಿ ವಾಸನೆ ಹೋದ್ಮೇಲೆ ಎಷ್ಟು ನೀರು ನಿಮಗೆ ಕುರ್ಮಾಗೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟನ್ನು ನೀರು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು 5 ನಿಮಿಷ ಮುಚ್ಚಳ ಮುಚ್ಚಿ ಕುದಿಯೋಕ್ಕೆ ಬಿಟ್ಬಿಡಿ. ಒಳ್ಳೆ ಬಿಸಿ ಬಿಸಿಯಾದ ಕುರ್ಮ ರೆಡಿ ಆಗುತ್ತೆ. ನಿಜವಾಗ್ಲೂ ನೀವು ಆದಷ್ಟು ಮಸಾಲೆನ ಮೀಡಿಯಮ್ ಆಗಿ ಹಾಕ್ಕೋಬೇಕು. ಸಿಕ್ಕಾಪಟ್ಟೆ ಚಕ್ಕೆ, ಮೊಗ್ಗು, ಲವಂಗ ಆಗಿಬಿಟ್ರೆ ತಿನ್ನೋಕ್ಕೆ ಮಸಾಲೆ ಅನಿಸುತ್ತೆ. ಹಾಗಾಗಿ ಮೈಲ್ಡಾಗಿ ಯೂಸ್ ಮಾಡೋರು ತುಂಬಾ ಸ್ವಲ್ಪನೇ ಹಾಕ್ಕೊಳ್ಳಿ. ಮೀಡಿಯಮ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಈರುಳ್ಳಿ, ಬೆಳ್ಳುಳ್ಳಿ ಯೂಸ್ ಮಾಡದೇ ಇರೋರು ನೀವು ಸ್ಕಿಪ್ ಮಾಡ್ಬೋದು. ಖಂಡಿತ ಒಂದು ಸತಿ ಟ್ರೈ ಮಾಡಿ. ನಾನು ಇದನ್ನು ಬಿಸಿ ಬಿಸಿ ಗೀ ರೈಸ್ ಜೊತೆ ಪೇರ್ ಮಾಡಿದ್ದೆ. ನೀವು ಯಾವುದ್ರ ಜೊತೆ ಪೇರ್ ಮಾಡ್ತೀರಾ ನೋಡಿ.